ನೋಡಿ, ಕಳೆದ 10 ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಪ್ರಾಮಿಸ್ ಮಾಡ್ಕೊಳ್ತಾ ಬರ್ತಾ ಇದೆ. ನಾವು ಈ ಬಾರಿಯ ಮಳೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ, ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣ ಏನಿದೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ನೀರಿನಲ್ಲೇ ಬಿಎಂಟಿಸಿ ಬಸ್ಗಳು ನಿಲ್ಲುವಂತಾಗಿದೆ. ಬಿಎಂಟಿಸಿ 2ನೇ ಘಟಕದಲ್ಲಿ ನೀರು ತುಂಬಿದ್ದು ಬಸ್ ಚಾಲಕರು ಹಾಗೂ ನಿರ್ವಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಅಜಯ್ ಬಸ್ ಡಿಪೋದಲ್ಲಿ ಆಗಿರುವಂತಹ ಮಳೆ ಅವಾಂತರವನ್ನ ವಿವರಿಸಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ಇಡೀ ಬೆಂಗಳೂರಿನ ಜನರು ಕೂಡ ಸಾಕಷ್ಟು ಹೈರಾಣಾಗಿದ್ದಾರೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಅಂದರೆ ತಡರಾತ್ರಿ ಹೆಚ್ಚು ಕಡಿಮೆ 8 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಉದಿತು. ಹೀಗಾಗಿ ಬೆಂಗಳೂರಿನ ತಗ್ಗು ಪ್ರದೇಶ ಸೇರಿದಂತೆ ಆಲ್ಮೋಸ್ಟ್ ಸಿಟಿಯಲ್ಲಿ ಇರುವಂಥ ಎಲ್ಲ ನಗರದಲ್ಲೂ ಕೂಡ ನೀರಿನ ಕೂಡ ಹೆಚ್ಚಾಗಿ ಕಾಣಿಸ್ಕೊಂಡಿದೆ, ಮಳೆ ನೀರು ಕೂಡ. ಹೀಗಾಗಿ ಸಾಕಷ್ಟು ಜನರು ಕೂಡ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಕೂಡ ಎಲ್ಲೆಡೆ ಹೆಚ್ಚಾಗ್ತಾ ಇದೆ. ಸದ್ಯ ನಾನು ಬೆಂಗಳೂರಿನ ಡಬಲ್ ರೋಡಲ್ಲಿರುವಂಥ 2ನೇ BMTC ಘಟಕ ಬಸ್ ಡಿಪೋ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ನೀರು ತುಂಬಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ BMTCಯ ಒಂದು ಡಿಪೋ ಒಳಗಡೆ ಸಾಕಷ್ಟು ಬಸ್ಗಳು ನಿಂತಿವೆ. ಬರೋಬ್ಬರಿ ಒಂದು 50 ರಿಂದ 60 ಬಸ್ಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಡಿಪೋ ಒಳಗಡೆ ನಿಂತಿದ್ದಂಥ ಬಸ್ಗಳು ಕೂಡ ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಚೂರು ಕೆಳಗಡೆ ಇರ್ಬೋದು ಅಷ್ಟು ನೀರು ಕೂಡ ಸಂಪೂರ್ಣವಾಗಿ ಬಸ್ಗಳು ಜಲಾವೃತಗೊಂಡಿರುವಂಥ ದೃಶ್ಯ ಇದು. ಅಂದರೆ ಕಳೆದ ರಾತ್ರಿ ಒಂದು 8 ಗಂಟೆ ಶುರುವಾದಂಥ ಮಳೆ ಬೆಳಗಿನ ಜಾವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಊದಿತು. ಹೀಗಾಗಿ ಇಲ್ಲಿ ಕೆಲವೊಂದಷ್ಟು ಸಿಬ್ಬಂದಿಗಳು ಕೂಡ ರಾತ್ರಿ ಇಲ್ಲೇ ಮಲಗಿದ್ರು. ಕೆಲವರು ನಿರ್ವಾಹಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಇದ್ದರು. ಯಾವಾಗ ಮಳೆ ನೀರಿನ ಜಾಸ್ತಿ ಆಯಿತು, ಜೊತೆಗೆ ಒಳಗಡೆ ಮಲಗಿದಂಥ ಸಂದರ್ಭದಲ್ಲೂ ಕೂಡ ಒಳಗೆ ನೀರು ಬರುವಂಥ ಸಂದರ್ಭದಲ್ಲಿ ಎಚ್ಚರಗೊಂಡಿರುವಂಥ ಸಿಬ್ಬಂದಿಗಳು ನಂತರ ಔಟ್ಸೈಡ್ ಕೂಡ ಬಂದಿದ್ದಾರೆ. ಸದ್ಯ ಈಗ ಸಂಪೂರ್ಣವಾಗಿ ಇಲ್ಲಿರುವಂಥ ಬಸ್ಗಳು ಜಲಾವೃತ ಆಗಿದೆ. ಆಲ್ಮೋಸ್ಟ್ ಇನ್ನೂ ಇದು ಸೈಲೆನ್ಸರ್ಗೆ ನೀರು ಹೋಗಿರೋದ್ರಿಂದ ಸ್ಟಾರ್ಟ್ ಮಾಡೋಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಕೇವಲ ಇಲ್ಲಿ 100ಕ್ಕಿಂತ ಹೆಚ್ಚು ಬಸ್ಗಳು ಅಂತ ಹೇಳಲಾಗ್ತದೆ. ಇದರ ಪಕ್ಕದಲ್ಲಿ ಇರುವಂಥ ಮುಂಭಾಗದ ರಸ್ತೆಯಲ್ಲೂ ಕೂಡ ಸಾಕಷ್ಟು ನೀರುಗಳು ಕೂಡ ಇತ್ತು. ಯಾಕಂದರೆ ಮಳೆ ನೀರು ಹೆಚ್ಚಾಗಿ ಬಂದಿರೋದ್ರಿಂದ ಸರಾಗವಾಗಿ ನೀರು ಓವರ್ಫ್ಲೋ ಆಗಿ, ಅಂದರೆ ನೀರು ಹೊರ ಹೋಗೋದಕ್ಕೆ ಆಗಿರಲಿಲ್ಲ. ಓವರ್ಫ್ಲೋಯಿಂದಾಗಿ ರಸ್ತೆಯಿಂದ ಪೂರ್ತಿ ಡಿಪೋ ಕೂಡ ಜಲಾವೃತ ಆಗಿದೆ. ಹೀಗಾಗಿ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು ಅಂತೇಳಿ ಬಂದಿದ್ದರು. ಆದರೆ ಇಲ್ಲಿ BMTCಗಳು ಕೂಡ ಸಾಕಷ್ಟು ನೀರಿನಲ್ಲಿ ಮುಳುಗಡೆ ಆಗಿದೆ. ನೀರನ್ನು ಹೊರ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನೀರನ್ನು ಸಂಪೂರ್ಣವಾಗಿ ಈಚೆ ಹಾಕೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ BMTCಯ 2ನೇ ಘಟಕ ಸಂಪೂರ್ಣವಾಗಿ ಜಲಾವೃತ ಆಗಿದೆ. BMTC ಚಾಲಕರು ಸೇರಿದಂತೆ ನಿರ್ವಾಹಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಡ್ಯೂಟಿಗೆ ಹೋಗೋಕ್ಕೆ ಬಂದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಇಲ್ಲಿರುವಂಥ ಡಿಪೋ ಮ್ಯಾನೇಜರ್ನ ವಿಚಾರಿಸ್ಕೊಂಡು ನಂತರ ಇಲ್ಲಿ ಬಸ್ಗಳು ಯಾವುದು ಸ್ಟಾರ್ಟ್ ಆಗ್ತಿಲ್ಲ, ನೀರು ಹೋಗಿರೋದ್ರಿಂದ ಅಷ್ಟು ಸುಲಭವಾಗಿ ಗಾಡಿಗಳು ಸ್ಟಾರ್ಟ್ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಒಂದು ಮೆಕ್ಯಾನಿಕರನ್ನ ಕರ್ಕೊಂಡ್ಬಂದು, ಅಂದರೆ ಈ ಒಂದು ಡಿಪೋದಲ್ಲಿ ಇರುವಂಥ ಮೆಕ್ಯಾನಿಕ್ಗಳು ಕೂಡ ಇದ್ದಾರೆ. ಹೀಗಾಗಿ ಅವರಿಂದ ಗಾಡಿನ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ BMTC ಯಾವಾಗ ಇಲ್ಲಿ ಇಷ್ಟೊಂದು ಬಸ್ಗಳು ಕೂಡ ನಿರಂತರವಾಗಿ ರಸ್ತೆಯಲ್ಲಿ ಓಡಾಡಬೇಕಾಯಿತು. ಹೀಗಾಗಿ ಒಂದು ಕಡೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದರೆ ಸಂಪೂರ್ಣವಾಗಿ ನೀರನ್ನು ಈಚೆ ತೆಗಿಬೇಕು, ನಂತರ ಬಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಆ ಒಂದು ಸಿದ್ಧತೆಯನ್ನು ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಮಾಡ್ಕೊತಿದ್ದಾರೆ. ಕ್ಯಾಮ್ರಾಮ್ಯಾನ್ ಪೃಥ್ವಿ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.